ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನದ ಭೀತಿಯಲ್ಲಿ ಇದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ನಿರೀಕ್ಷಣಾ ಬೇಲ್ ಅರ್ಜಿ ವಿಚಾರಣೆ ಕೂಡ ಈಗ ಮುಂದಕ್ಕೆ ಹೋಗಿದೆ. ಮಧ್ಯಾಹ್ನ 2:45ಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ಮುಂದೂಡಿಕೆ ಆಗಿದೆ. ಜಾಮೀನಿನ ಅರ್ಜಿ ನಿರೀಕ್ಷಣಾ ಜಾಮೀನು ಇಲ್ಲದೆ ವಿಚಾರಣೆಗೆ ಹೋದ್ರೆ ಬಂಧನದ ಭೀತಿ ಕಾಡ್ತಾ ಇದೆ ಎಚ್.ಡಿ. ರೇವಣ್ಣರಿಗೆ. ಕೆಲ ದಾಖಲೆಗಳು ಬರಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಎಸ್.ಪಿ.ಪಿ. ಜಗದೀಶ್. ಅಲ್ಲದೆ ಓರ್ವ ಆರೋಪಿಯ ಬಂಧನವಾಗಿದೆ. ಇದು ಎಸ್.ಪಿ.ಪಿ. ಜಗದೀಶ್ ಅವರ ವಾದ. ಆರೋಪಿಯ ಹೇಳಿಕೆಯಲ್ಲಿ ರೇವಣ್ಣರ ಹೆಸರು ಉಲ್ಲೇಖ ಆಗಿದೆ. ಅದರ ದಾಖಲೆ ಪಡೆದು ಆಕ್ಷೇಪಣೆಯನ್ನ ಸಲ್ಲಿಸಬೇಕಾಗಿದೆ. ಹೀಗಾಗಿಯೇ ಸಮಯಾವಕಾಶವನ್ನ ಕೋರಿದ್ದಾರೆ ಎಸ್.ಪಿ.ಪಿ. ಜಗದೀಶ್. ಹೆಚ್ಚಿನ ಮಾಹಿತಿಯನ್ನು ನೀಡಿದರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ವಿಷ್ಣು, ನಿರೀಕ್ಷಣಾ ಜಾಮೀನು ಇಲ್ಲದೆ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದೆ, ಆದರೆ ಬಂಧನದ ಭೀತಿ ಎಚ್.ಡಿ. ರೇವಣ್ಣರಿಗೆ ಕಾಡ್ತಾ ಇದೆ ಒಂದ್ ಕಡೆ. ಮತ್ತೊಂದು ಕಡೆ ಈಗ ಜಾಮೀನಿನ ಅರ್ಜಿ 2:45ಕ್ಕೆ ಮುಂದೂಡಿಕೆ ಆಗಿರೋ ಅಂಥದ್ದು. ಈ ಸಮಯದಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ಆಗಬಹುದು ವಿಷ್ಣು? ಕೆಲಸವನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಆಯಿತು. ಈಗ ಅರ್ಜಿ ವಿಚಾರಣೆ ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆ ಮಾಡುವಂತಹ ಕೆಲಸ ಆಗಿದೆ. ಕಾರಣ ಏನಂತಂದ್ರೆ, ಇವತ್ತು ಅರ್ಜಿದಾರ ಪರ ವಕೀಲರಾಗಿರುವಂತಹ ಅದರಲ್ಲೂ ಪ್ರಮುಖವಾಗಿ ಮೂರ್ತಿ ಡಿ ನಾಯಕ್ ಅವರು ಹಾಜರಾಗಿದ್ದರು. ಜೊತೆಗೆ ಏನೋ ಸರ್ಕಾರದ ಪರವಾಗಿ ಎಸ್.ಪಿ.ಪಿ. ಆಗಿರುವಂತಹ ಜಗದೀಶ್ ಅವರು ಹಾಜರಾಗಿದ್ದರು. ಬಂದಂತಹ ವೇಳೆಯಲ್ಲಿ ಶುರುವಿನಲ್ಲೇ ಜಗದೀಶ್ ಅವರು ಮತ್ತೆ ಸಮಯಾವಕಾಶವನ್ನು ಕೇಳುವಂಥ ಕೆಲಸವನ್ನು ಮಾಡಿದರು. ಅದರಲ್ಲಿ 4 ಅಂಶಗಳನ್ನು ಅವರು ಉಲ್ಲೇಖವನ್ನು ಮಾಡಿದರು. ಮೊದಲನೇದಾಗಿ ಕೆಆರ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನು ಈಗಾಗಲೇ ನಾವು ಬಂಧಿಸುವಂಥ ಕೆಲಸವನ್ನು ಮಾಡಿದ್ವಿ, ಸತೀಶ್ ಬಾಬು ಅಂತೇಳಿ. ಆತನ ಹೇಳಿಕೆ ದಾಖಲಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಈಗ ಆರೋಪಿಯಾಗಿರುವಂತಹ ರೇವಣ್ಣನವರ ಹೆಸರನ್ನ ಆತ ಉಲ್ಲೇಖ ಮಾಡಿದ್ದೇನೆ ಅನ್ನೋದನ್ನ ಅವರು ಅಲ್ಲಿ ಹೇಳುವಂಥ ಕೆಲಸ ಆಯಿತು. ಜೊತೆಗೆ ಆ ದಾಖಲೆಗಳನ್ನು ನಾವು ಸಂಗ್ರಹಿಸಿಕೊಳ್ಬೇಕಾಗಿದೆ, ಮತ್ತೆ ಅದರ ಸಮೇತ ಮತ್ತೆ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿ ಅದಾದ ಬಳಿಕ ನಾವು ಆಕ್ಷೇಪಣೆ ಸಲ್ಲಿಸಬೇಕಾಗಿದೆ ಅನ್ನೋ ಒಂದು ಮನವಿಯನ್ನು ಸಲ್ಲಿಸುವಂತ ಕೇಳಿದ್ರು. ಆದರೆ ಈ ರೀತಿ ಟೈಮ್ ಕೇಳಿದ್ದಕ್ಕೆ ಅರ್ಜಿದಾರ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯ್ಕ್ ಅವರು ಅದಕ್ಕೆ ಅಬ್ಜೆಕ್ಷನ್ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಇಲ್ಲ, ಈ ರೀತಿ ಟೈಮ್ ಕೊಡೋದು ಸರಿಯಲ್ಲ, ಯಾಕಂತಂದ್ರೆ ಇವತ್ತು ನಮಗೆ ನೋಟಿಸ್ ಕೊಡಲಾಗಿದೆ. SIT-ಯಿಂದ 41A ಅಡಿಯಲ್ಲಿ ನಮಗೆ ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾಡಿದರೆ ಇವತ್ತು ಸಂಜೆ 5:30 ಒಳಗಡೆ ನಾವು SIT ಮುಂದೆ ಹಾಜರಾಗಬೇಕಾಗಿದೆ. ಒಂದು ವೇಳೆ ಹಾಜರಾಗದಿದ್ದಂತಹ ಸಂದರ್ಭದಲ್ಲಿ 41A CRPC ನೋಟಿಸ್ ಪ್ರಕಾರ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಒಬ್ಬ ತನಿಖಾಧಿಕಾರಿ ಕೊಟ್ಟಂತಹ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಹಿಂದೇಟ್ ಹಾಕುವಂಥದ್ದು, ಮತ್ತೆ ಉತ್ತರ ಕೊಡುವಾಗಂತಹ ಸಂದರ್ಭದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಆತನ ಬಂಧಿಸೋದಕ್ಕೆ ಅವಕಾಶ ಇರುವಂಥದ್ದು. ಅಲ್ಲದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ KR ನಗರ ಸ್ಟೇಷನ್ ರಿಜಿಸ್ಟರ್ ಆಗಿರುವ ಪ್ರಕರಣದಲ್ಲಿ ಈಗಾಗಲೇ ಓರ್ವ ಆರೋಪಿ ಆಗಿರುವಂತಹ ಸತೀಶ್ ಅಣ್ಣ ಬಾಬುವನ್ನು ಈಗಾಗಲೇ ಬಂಧಿಸುವಂತ ಕೆಲಸ ಆಗಿದೆ. ಹೀಗಾಗಿ ಒಂದು ವೇಳೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ನಮಗೆ ರಕ್ಷಣೆ ಇರೋದಿಲ್ಲ. ನಮಗೆ ಈ ಒಂದು ಪ್ರಕರಣದಲ್ಲಿ ರಕ್ಷಣೆ ಬೇಕಾಗಿದೆ. ನೀವು ಮಧ್ಯಂತರ ನಿರೀಕ್ಷಣಾ ಜಾಮೀನು ಕೊಟ್ಟಂತಹ ಬಳಿಕ ನಾವು ವಿಚಾರಣೆಗೆ ಹಾಜರಾಗೋದಕ್ಕೆ ಸಹಾಯ ಆಗುತ್ತೆ ಅಂತೇಳಿ ಅವರ ಪರ ವಕೀಲರು ಆಕ್ಷೇಪಣೆಯನ್ನು ಮಂಡಿಸುವಂಥ ಕೆಲಸವನ್ನು ಮಾಡಿದರು. ಅದಲ್ಲದೆ ಈಗಾಗಲೇ ಅವರ ಪುತ್ರ, ಅಂದರೆ ಈಗಾಗಲೇ ಓರ್ವ ಮಹಿಳೆಯನ್ನು ಕಿಡ್ನಾಪ್ ಮಾಡಲಾಗಿದೆ ಅಂತೇಳಿ ಅವರ ಪುತ್ರ ಕೊಟ್ಟಿರುವಂತಹ ದೂರಿನಲ್ಲಿ ರೇವಣ್ಣ ಅವರ ಹೆಸರನ್ನ ಕೇವಲ 2 ಬಾರಿ ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ರೇವಣ್ಣನವರೇ ಕಿಡ್ನಾಪ್ ಮಾಡಿಸಿದ್ದಾರೆ, ರೇವಣ್ಣವರೇ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಆ FIR-ನಲ್ಲಿ ಉಲ್ಲೇಖ ಮಾಡಿಲ್ಲ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 365 ಸೆಕ್ಷನ್ ಹಾಕುವಂಥ ಕೆಲಸವನ್ನು ಏನು ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆರೋಪಿಗೆ ಇದರಿಂದ ರಕ್ಷಣೆ ಬೇಕಾಗಿದೆ, ಬಂಧಿಸುವಂತಹ ಸಾಧ್ಯತೆಗಳಿದೆ, ನಮಗೆ ರಕ್ಷಣೆ ಇಲ್ಲದೆ ನಾವು ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರ ಪರ ಮೂರ್ತಿ ಡಿ ನಾಯ್ಕ್ ಅವರು ವಾದ ಮಂಡಿಸುವಂಥ ಕೆಲಸವನ್ನು ಮಾಡಿದರು. ಇದಕ್ಕೆ ಪುನಃ ಜಗದೀಶ್ ಅವರು ಕೂಡ ನಮಗೆ ಟೈಮ್ ಬೇಕಾಗಿದೆ, ಯಾಕಂದರೆ ಪ್ರಕರಣದಲ್ಲಿ ಇನ್ನೂ ಕ್ಲಾರಿಟಿ ಸಿಗಬೇಕಾಗಿದೆ, ಮತ್ತು ಮೂಲ ಪ್ರಕರಣ ಆಗಿರುವಂತಹ ಅದರಲ್ಲೂ ಪ್ರಮುಖವಾಗಿ ಒಳನರಸೀಪುರದಲ್ಲಿ ರಿಜಿಸ್ಟರ್ ಆಗಿರುವಂಥ FIR ಏನಿದೆ ಆ ಪ್ರಕರಣಕ್ಕೂ ಮತ್ತು ಈಗ ಕಿಡ್ನಾಪ್ ಪ್ರಕರಣ ಏನಿದೆ ಇದಕ್ಕೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಇರುವಂತಹ ಸಾಧ್ಯತೆಗಳು ಸಾಕಷ್ಟಿದೆ. ಹೀಗಾಗಿ ನಮಗೆ ಟೈಮ್ ಬೇಕು ಅಂತ ಹೇಳಿ ಕೇಳಿದರು. ಕೊನೆಗೆ ನ್ಯಾಯಾಧೀಶರು ಒಂದು ಸೂಚನೆ ಕೊಡುವಂಥ ಕೆಲಸವನ್ನು ಮಾಡಿದರು. ಸರ್ಕಾರದ ಪರ SIT-ಯ ಜಗದೀಶ್ ಅವರಿಗೆ ಒಂದು ಸೂಚನೆ ಕೊಟ್ಟಿದ್ದರು. ಮಧ್ಯಾಹ್ನ 2:45 ನೀವು ಆಕ್ಷೇಪಣೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿ ಅದಾದ ಬಳಿಕ ನಾವು ಪುನಃ ವಿಚಾರಣೆ ಕೈಗೆತ್ಕೊಳ್ತೀವಿ ಅಂತ ಹೇಳೋ ಮೂಲಕ ಅರ್ಜಿ ವಿಚಾರಣೆ ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಈಗ ಮಧ್ಯಾಹ್ನ ಬಂದಂತಹ ಬಳಿಕ ಇವರು ಆಕ್ಷೇಪಣೆ ಸಲ್ಲಿಸಬೇಕಾಗುತ್ತೆ. ಯಾಕೆ ರೇವಣ್ಣ ಅವರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೊಡಬಾರ್ದು ಅಂತೇಳಿ ಅವರು ಆಕ್ಷೇಪಣೆ ಸಲ್ಲಿಸಿದಂತಹ ಬಳಿಕ ಅದಕ್ಕೆ ಪ್ರತಿವಾದವನ್ನು ರೇವಣ್ಣ ಪರ ವಕೀಲರು ಮಂಡಿಸ್ತಾರೆ. ನಂತರ ರೇವಣ್ಣನವರ ಜಾಮೀನಿನ ಭವಿಷ್ಯ ಇಲ್ಲಿ ನಿರ್ಧಾರ ಆಗುತ್ತೆ. ಮಧುಸೂದನ್. ವಿಷ್ಣು, ಈಗ ಒಂದು ವೇಳೆ 2:45ಕ್ಕೆ ಬರೋ ಅಂತ ಅರ್ಜಿ ವಿಚಾರಣೆ ಏನಿದೆ ಆ ಒಂದು ಸಂದರ್ಭದಲ್ಲಿ ಜಾಮೀನು ಮಂಜೂರು ಆಗಲಿಲ್ಲ ಅಂತ ಹೇಳಿದ್ರೆ ಸಾಯಂಕಾಲ 5 ಗಂಟೆ ಒಳಗಡೆ SIT ಮುಂದೆ ಹಾಜರಾಗಬೇಕಾಗುತ್ತೆ ರೇವಣ್ಣ ಅವರು. ಅದರಲ್ಲಿ ಎರಡನೇ ಮಾತಿಲ್ಲ. ಆಗ ಬಂಧನದ ಭೀತಿ ಎದುರಿಸಬೇಕಾಗತ್ತಾ ಹೇಗೆ? ಖಂಡಿತ.
ಯಾಕಂತಂದರೆ ಈಗ 41A ಅಲ್ಲಿ ನೋಟಿಸ್ ಹೇಳುವಂಥದ್ದು CRPC 41A ನೋಟಿಸ್ ಯಾವಾಗ ಕೊಡ್ತಾರೆ ಅಂತಂದರೆ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯ ವಿರುದ್ಧ ಕೇಸ್ ದಾಖಲಾದಂಥ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖ ನಾನ್ ಬೇಲೇಬಲ್ ಸೆಕ್ಷನ್ ಈಗ ಇವರಿಗೆ ಕೊಟ್ಟಿರುವಂಥದ್ದು SITಯಲ್ಲಿ ಮೊದಲನೇ ಕೇಸ್ ತೆಗೆದುಕೊಂಡಿರುವಂತಹ ಒಳನರಸೀಪುರ ಪ್ರಕರಣದಲ್ಲಿ ಯಾವಾಗ ನಾನ್ ಬೇಲೇಬಲ್ ಸೆಕ್ಷನ್ಗಳನ್ನು ಹಾಕುವಂಥ ಕೆಲಸ ಆಗುತ್ತೆ ಆಗ ತನಿಖಾಧಿಕಾರಿ ವಿವೇಚನೆ ಮೇಲೆ ಬಿಡುವಂಥದ್ದು. ತನಿಖಾಧಿಕಾರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನು ಬಂಧಿಸದೆ ನಾವು ವಿಚಾರಣೆ ನಡೆಸಬೇಕು ಅಂತ ಅನಿಸಿದಂತಹ ವೇಳೆಯಲ್ಲಿ ಕೊಡುವಂತಹ ನೋಟಿಸೇ 41A ನೋಟಿಸು. ಆ ನೋಟಿಸನ್ನು ಈಗಾಗಲೇ ಒಮ್ಮೆ ಕೊಡಲಾಗಿರುವಂಥದ್ದು. ಎರಡನೇ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಎರಡನೇ ನೋಟಲ್ಲಿ ಕಂಡೀಷನ್ ಆಗಿ ಕೆಲವೊಂದಷ್ಟು ಷರತ್ತುಗಳನ್ನು ಹಾಕಿದ್ದಾರೆ. ಒಂದು ವೇಳೆ ನೀವು ಬರೆದಿದ್ದಂಥ ಸಂದರ್ಭದಲ್ಲಿ ನಾವು ಅರೆಸ್ಟ್ ಮಾಡಬೇಕಾಗುತ್ತೆ, ಸಾಕ್ಷಿ ನಾಶ ಮಾಡಿದರೆ ಅರೆಸ್ಟ್ ಮಾಡಬೇಕಾಗುತ್ತೆ, ವಿಚಾರಣೆಗೆ ಸಹಕರಿಸದೇ ಇದ್ದರೆ ಅರೆಸ್ಟ್ ಮಾಡಬೇಕಾಗುತ್ತೆ ಅನ್ನೋ ಸೂಚನೆಗಳನ್ನು ಕೂಡ ಅದರಲ್ಲಿ ಸ್ಪಷ್ಟ ಉಲ್ಲೇಖ ಮಾಡಿರುವಂಥದ್ದು. ಹೀಗಾಗಿ ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಒಳನರಸೀಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಏನಾದರೂ ರೇವಣ್ಣನವರು ಹಾಜರಾದರೆ ಇನ್ನೊಂದು ಪ್ರಕರಣ ದಾಖಲಾಗಿರುವಂತಹ KR ನಗರ ಪೊಲೀಸ್ ಸ್ಟೇಷನ್ಲಿ ಬಿಟ್ಟಲಾಗಿರುವಂಥದ್ದು. ಇದರಲ್ಲಿ 365 ಸೆಕ್ಷನನ್ನು ಆ್ಯಡ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ನಾನ್ ಬೇಲೇಬಲ್ ಸೆಕ್ಷನ್. ಒಬ್ಬ ವ್ಯಕ್ತಿಯನ್ನು ಬಂಧಿಸಿಯೇ ವಿಚಾರಣೆ ನಡೆಸಬೇಕಾಗಿರುವಂಥದ್ದು. ಮತ್ತು ಕಿಡ್ನಾಪ್ ಮಾಡಿದರೆ ಕಿಡ್ನಾಪ್ ಆಗಿರುವಂತಹ ವ್ಯಕ್ತಿಯನ್ನು ಪತ್ತೆ ಹಚ್ಚುವ ತನಕ ಆತನನ್ನು ತಮ್ಮ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೂ ಅವಕಾಶ ಇರುವಂಥದ್ದು. ಮತ್ತು ಹೀಗಾಗಿ ಕಿಡ್ನಾಪ್ ಆಗಿರುವ ವ್ಯಕ್ತಿಯನ್ನು ಪತ್ತೆ ಹಚ್ಚುವಂತಹ ಕಾರಣಕ್ಕೋಸ್ಕರ ಈ ಆರೋಪಿಯ ಕಸ್ಟಡಿ ಬೇಕಾಗುತ್ತೆ ಅನ್ನೋ ಕಾರಣವನ್ನು ಇಟ್ಕೊಂಡು ಬಂಧಿಸೋದಕ್ಕೆ ಅವಕಾಶ ಇರುವಂಥದ್ದು. ಹೀಗಾಗಿ ಒಂದು ಕಡೆ ಒಳನರಸೀಪುರ ಪ್ರಕರಣದಲ್ಲಿ ಕೊಟ್ಟಿರುವಂತಹ 41A ನೋಟಿಸ್ಗೆ ವಿಚಾರಣೆಗೆ ಹಾಜರಾದರೆ ಈ ಪ್ರಕರಣದಲ್ಲಿ ಅವ್ರನ್ನ ಬಂಧಿಸುವಂಥ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥದ್ದು. ಹೀಗಾಗಿ ರೇವಣ್ಣ ಪರ ವಕೀಲರು ಈಗ ರಕ್ಷಣೆಗೋಸ್ಕರ ಈಗ ಕೋರ್ಟ್ ಮೊರೆ ಬಂದಿರುವಂಥದ್ದು. ಒಂದು ವೇಳೆ ಏನಾದರೂ ಜಾಮೀನು ಸಿಗಲಿಲ್ಲ ಅಂತಂದರೆ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದೇ ಕ್ವಶನ್ ಆಗೋದು. ಯಾಕಂದರೆ ಒಂದು ವೇಳೆ ಹೋದರೆ ಅಲ್ಲಿ ಬಂಧನ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ಮುಂದಿನ ಮಧ್ಯಾಹ್ನ 2:45 ನಡೆಯುವಂತಹ ವಿಚಾರಣೆ ನಿಜಕ್ಕೂ ಸಾಕಷ್ಟು ಕುತೂಹಲ ಕೇಳಿಸುತ್ತೆ. ಮಧುಸೂದನ್. ವಿಷ್ಣು ಪ್ರಸಾದ್, ನೀವು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ 2:45 ಅರ್ಜಿಯನ್ನು ಸಲ್ಲಿಸಬೇಕು, 5 ಗಂಟೆ ಒಳಗಡೆ SIT ಅಧಿಕಾರಿಗಳ ಮುಂದೆ ಹಾಜರಾಗಬೇಕು ಅಂತ. ಹಾಗಾದರೆ ಈ 2:45 ಸಲ್ಲಿಸುವಂಥ ಅರ್ಜಿಯಲ್ಲಿ ಏನೆಲ್ಲ ಅಂಶಗಳನ್ನು HD ರೇವಣ್ಣರ ಪರ ವಕೀಲರು ಆ್ಯಡ್ ಮಾಡಬಹುದು ನ್ಯಾಯಾಲಯದ ಮುಂದೆ ಅಂತ, ನ್ಯಾಯಾಧೀಶರ ಮುಂದೆ ಅಂತ? ಮಧುಸೂದನ್, ಈಗಾಗಲೇ ಅರ್ಜಿಯನ್ನು ಸಲ್ಲಿಸುವಂಥ ಕೆಲಸ ಆಗಿದೆ. ಅಂತಂದರೆ ಈಗಾಗಲೇ ಅವರು CRPC ಸೆಕ್ಷನ್ 438 ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಅವರ ಪರ ವಕೀಲರು ಮಾಡಿದ್ದಾರೆ. ಆದರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸುವಂತಹ ಜವಾಬ್ದಾರಿ ಇರುವಂಥದ್ದು ಈಗ ಸರ್ಕಾರದ ಪರ ವಕೀಲರಾಗಿರುವಂತಹ ಜಗದೀಶ್ ಅವರಿಗೆ, SPP ಜಗದೀಶ್ ಅವರು ಅದಕ್ಕೆ ಆಕ್ಷೇಪಣೆ ಸಲ್ಲಿಸಬೇಕು. ಅಂದರೆ ಯಾಕೆ ನಾವು ರೇವಣ್ಣನವರಿಗೆ ಜಾಮೀನು ಕೊಡಬಾರ್ದು, ಈ ಪ್ರಕರಣದಲ್ಲಿ ರೇವಣ್ಣವರಿಗೆ ಜಾಮೀನು ಕೊಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿ ತೊಡಕಾಗುತ್ತೆ ಅಂತ. ಸಾಮಾನ್ಯವಾಗಿ ನಾವು ಗ್ಲಾನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಇಂತಹ ಪ್ರಕರಣಗಳನ್ನು ಸಾಮಾನ್ಯವಾಗಿ ನೋಡಿದಂಥ ವೇಳೆಯಲ್ಲಿ ಕೆಲವೊಂದು ಕಾನೂನು ತಜ್ಞರು ಹೇಳ್ತಿರೋ ಪ್ರಕಾರ ನೋಡೋದಾದರೆ ಇಂತಹ ಪ್ರಕರಣದಲ್ಲಿ ಒಂದು 438 ನಿರೀಕ್ಷಣಾ ಜಾಮೀನು ಕೋರಿದಂತಹ ವ್ಯಕ್ತಿಗೆ ಅವರ ವಿರುದ್ಧ ಈಗ ದಾಖಲಾಗಿರುವಂಥದ್ದು 365 ಅಂದರೆ IPC ಸೆಕ್ಷನ್ 355 ಅಂದರೆ ಒಬ್ಬ ವ್ಯಕ್ತಿಯನ್ನು ಅಂದರೆ ದುರುದ್ದೇಶಪೂರ್ವಕವಾಗಿ ಆತನನ್ನು ವಶಕ್ಕೆ ಪಡೆದು ಕಿಡ್ನಾಪ್ ಮಾಡಿ ಕದ್ದಿಡುವಂಥದ್ದು, ಅಂದರೆ ಆತನನ್ನು ಹಕ್ಕನ್ನು ಕಸಿದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಒಂದು ಕಾಯ್ದೆ ಅಡಿಯಲ್ಲಿ ಈಗ ಅವ್ರ ಮೇಲೆ ಕೇಸ್ ಹಾಕಿರುವಂಥದ್ದು. ಹಾಗಾಗಿ ಅವರು ಅಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ SIT ಯಾವ ನಡೆಯನ್ನು ಪ್ರದರ್ಶಿಸುತ್ತೆ, ಅಂದರೆ SIT ಯಾವ ರೀತಿ ಆಕ್ಷೇಪಣೆ ಸಲ್ಲಿಸ್ತಾರೆ, SIT ಅವರು ಯಾವೆಲ್ಲ ಅಂಶಗಳನ್ನು ರೇವಣ್ಣವರಿಗೆ ಬೇಲ್ ಕೊಡಬಾರ್ದು ಅಂತ ಅವರು ಉಲ್ಲೇಖವನ್ನು ಮಾಡ್ತಾರೆ, ಅದಕ್ಕೆ ಪ್ರತಿವಾದವನ್ನು ಮಂಡಿಸುವಂಥ ಕೆಲಸವನ್ನು ಇಲ್ಲಿ ಮೂರ್ತಿ ಡಿ ನಾಯ್ಕ ಅವರು ಮಾಡ್ತಾರೆ, ಅದು ರೇವಣ್ಣ ಪರ ವಕೀಲರು. ಹಾಗಾಗಿ ಎರಡು ಕಡೆ ವಾದವನ್ನು ಕೇಳಿದಂತಹ ಬಳಿಕ ನ್ಯಾಯಾಧೀಶರು ತೀರ್ಮಾನ ತೆಗೆದುಕೊಳ್ಳುವಂಥದ್ದು. ಆದರೆ ಈ ಪ್ರಕರಣ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಒಂದು ಮೇಲ್ನೋಟಕ್ಕೆ ಒಂದಷ್ಟು ಅಂಶಗಳು ಕಂಡು ಬರುವಂಥದ್ದು ಏನಂತಂದರೆ ಕಿಡ್ನಾಪ್ ಪ್ರಕರಣದಲ್ಲಿ ಅವರು ದೂರು ಕೊಟ್ಟಿರುವಂತಹ ದೂರು, ಹರೀಶ್ ಅನ್ನುವಂತಹ ವ್ಯಕ್ತಿಗೆ ದೂರು ಕೊಡುವಂಥ ಕೆಲಸವನ್ನು ಮಾಡಿದರೆ ಆ ದೂರಿನಲ್ಲಿ ರೇವಣ್ಣ ಕಿಡ್ನಾಪ್ ಮಾಡಿದ್ದಾರೆ ಅಂತ ಪಾಯಿಂಟ್ ಇಲ್ಲ, ಜೊತೆಗೆ ರೇವಣ್ಣನವರ ಕಿಡ್ನಾಪ್ ಮಾಡಿಸಿದ್ರೆ ಅನ್ನೋ ಪಾಯಿಂಟ್ ಕೂಡ ಸ್ಪಷ್ಟವಾಗಿಲ್ಲ. ಆದರೆ ರೇವಣ್ಣವರ ಮನೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಅಂದರೆ ಸತೀಶ್ ಬಾಬಣ್ಣ ಅನ್ನುವಂತಹ ವ್ಯಕ್ತಿ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಆ ವ್ಯಕ್ತಿ ಕೊಡುವಂಥ ಸ್ಟೇಟ್ಮೆಂಟಲ್ಲಿ ಏನುವಂಥದ್ದು, ಆತ ಮನೆಗೆ ಬಂದು ಅಂದರೆ ಅದರಲ್ಲೂ ಪ್ರಮುಖವಾಗಿ ಆ ಮಹಿಳೆಯ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರ ಮಗ ಪುತ್ರ ಹೇಳ್ತಿರೋ ಪ್ರಕಾರ ಮನೆಗೆ ಬಂದಂಥ ಸತೀಶ್ ಬಾಬಣ್ಣ ರೇವಣ್ಣನವರು ನಿಮ್ಮನ್ನು ಕರೀತಿದ್ದಾರೆ ಬನ್ನಿ ಅಂತ ಕರೆದ್ರು. ಅದಾದ ಬಳಿಕ ಅವ್ರನ್ನ ಹಾಸನಕ್ಕೆ ಕರೆದುಕೊಂಡು ಹೋಗುವಂತಹ ಕೆಲಸ ಆಯಿತು. ಆ ನಂತರ ನನ್ನಮ್ಮ ಕಾಣೆ ಆಗಿದ್ದಾರೆ, ಅಂದರೆ ಅವ್ರನ್ನ ಕಿಡ್ನಾಪ್ ಮಾಡಿಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಪಾಯಿಂಟನ್ನು ಉಲ್ಲೇಖವನ್ನು ಮಾಡ್ತಾರೆ, ಈಗಾಗಲೇ ಅಶ್ಲೀಲ ಪ್ರಕರಣದ ವಿಡಿಯೋ ವೈರಲ್ ಆದಂತಹ ಬಳಿಕ ನನ್ನ ತಾಯಿಯನ್ನು ಬಲವಂತವಾಗಿ ಎಲ್ಲೊಂದು ಕಡೆ ಅವರು ಕಿಡ್ನಾಪ್ ಮಾಡಿದ್ದಾರೆ ಒಂದು ಪಾಯಿಂಟನ್ನು ಉಲ್ಲೇಖ ಮಾಡ್ತಿರುವಂಥದ್ದು. ಹೀಗಾಗಿ ಅಂದರೆ ಡೈರೆಕ್ಟಾಗಿ ರೇವಣ್ಣ ಅವರ ಹೆಸರು ಬರದೇ ಇದ್ರೂ ಕೂಡ ಪ್ರಕರಣಕ್ಕೆ ಇಂಟರ್ಲಿಂಕ್ ಮಾಡುವಂಥದ್ದು, ಸಾಂದರ್ಭಿಕವಾದಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಘಟನೆ ಯಾರಿಗೆ ಸಂಬಂಧಪಟ್ಟಂಗೆ ನಡೆದಿರುವಂಥದ್ದು, ಮತ್ತು ಆ ವಿಡಿಯೋ ವೈರಲ್ ಆಗಿರುವಂತಹ ವಿಡಿಯೋ ಯಾರ್ದು ಮತ್ತು ಯಾರು ಮಾಡಿಸಿದ್ದಾರೆ, ಈ ಆಂಗಲ್ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ರೇವಣ್ಣನವರಿಗೆ ಲಿಂಕ್ ಇದೆ ಅನ್ನೋ ಒಂದು ಭಾಸವನ್ನು ಇಟ್ಕೊಳ್ಳುವಂತಹ ಕೆಲಸ ಆಗಿರುವಂಥದ್ದು. ಹೀಗಾಗಿ ಪ್ರಕರಣದಲ್ಲಿ ಅವರನ್ನ ಆರೋಪಿಯನ್ನಾಗಿ ಮಾಡಲಾಗಿರುವಂಥದ್ದು. ಮತ್ತು ಆಗಿ ಸತೀಶ್ ಬಾಬಣ್ಣನ ಮಾಡಿದ್ದಾರೆ. ಈಗ ಸತೀಶ್ ಬಾಬಣ್ಣನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದಂತಹ ಬಳಿಕ ಸತೀಶ್ ಬಾಬಣ್ಣ ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರ ಒಂದೆರಡು ಕಡೆ ರೇವಣ್ಣನವರ ಹೆಸರು ಉಲ್ಲೇಖ ಆಗಿದೆ ಅನ್ನೋದನ್ನು ಈಗ SPP ಜಗದೀಶ್ ಅವರು ನ್ಯಾಯಮೂರ್ತಿಗಳ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದರು. ಈಗ ರೇವಣ್ಣನವರಿಗೆ ಈಗ SPP ಜಗದೀಶ್ ಅವರು ಸಲ್ಲಿಸುವಂತಹ ಆಕ್ಷೇಪಣೆ ಏನಿದೆ ಅವರಿಗೆ ರೇವಣ್ಣ ಅವರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯ್ಕ ಅವರು ಯಾವ ರೀತಿ ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ, ಪ್ರತಿವಾದ ಮಂಡಿಸ್ತಾರೆ ಅನ್ನೋದ್ರ ಬೇಸ್ ಮೇಲೆ ಅವರ ಜಾಮೀನು ಅರ್ಜಿ ನಿಲ್ಲುತ್ತೆ. ಮಧುಸೂದನ್, ಧನ್ಯವಾದ ವಿಷ್ಣು ಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.